ಸರ್ ಈಶ್ವರಿ ನಂದು 7% ಮದುವೆ ಮಾಡಬೇಕು ಹೆಂಗೆ ಅಂತೇಳಿ ಭಾಳ ಇದು ಕಂಡಿದ್ದೆ. ನವೀನ್ ಪತಿಯವರ ಜೊತೆ ಕಳಿಸಿದೆ, ಅವ್ರ ಜೊತೆ ಕಳಿಸಿದ್ರೆ ಅವ್ರು ಹೇಳಿದ್ರು ಈಗ ಗೈತ್ರಿ ಹಿಂಗೆ ಹೋಗ್ಬರಿ ಅಂತ ಹೇಳಿದ್ರು. ಅವತ್ತು ಅಮರ್ಶಿಸ್ರೆ ಅವತ್ತು ನಮ್ಮ ಈಶ್ವರಿ ಭೇಟಿಯಾದ್ರೆ ಅವ್ರ ಜೋಡಿ ಅವ್ರಿಗೆ ಮಾತಾಡಿಲ್ಲ. ಈಗ ಗೈತಪ್ಪ ಅಂತ ಹೇಳಿದ್ರೆ ಏನೋ ನಮ್ಮ ತಲೆಗಿನ ಈಶ್ವರ ಅಂದರು ಏನೋ ಗೊತ್ತಾಗ್ತ ಅವತ್ತು ನಾನು ಈಶ್ವರ ಇದು ಮಾಡಿದ್ವಿ. ಈ ರೀತಿಯಾಗಿ ಆಚಾರ್ಯ ಅವರು ಒಂದೆರಡು ಮಾತುಗಳನ್ನು ಹೇಳ್ಬೇಕು. ಈ ವೇದಿಕೆ ಮಾಲಿದ್ದ ಎಲ್ಲರಿಗೂ ಅದೇ ರೀತಿ ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದ ಎಲ್ಲ ಕಾರ್ಯಕ್ರಮಕ್ಕೆ ಅವ್ರ ಕೆಲಸ ನೋಡಿ ಅತೀವ ಮೆಚ್ಚುಗೆ ಆಗಿದೆ. ಅದೇ ರೀತಿ ಈ ಕಾರ್ಯಕ್ರಮ ನಡೀತಾ ಇರಲಿ ಅಂತೇಳಿ ನಾನು ಆಶಿಸ್ತೀನಿ. ಪದೇ ಪದೇ ಈ ರೀತಿ ಕಾರ್ಯಕ್ರಮ ನಡೆಯೋದ್ರಿಂದ ಭಾಳ ಸಂತೋಷ ಆಗುತ್ತೆ, ನೋಡಲಿಕ್ಕೂ ಸಂತೋಷ ಆಗುತ್ತೆ. ಆದ್ದರಿಂದ ಈ ಎರಡು ಮಾತನ್ನು ಆಡಿ ಮುಗಿಸ್ತೀನಿ. ಹಿರಿಯ ಸಹೋದರಿ ಆನಂದ ತಿಳಿಸಿದವರು, ನನ್ನ ಗೆಳೆಯರಾದಂಥ ಅಂತರ್ ಕಿತ್ತರವರೇ, ಕಿರಣ ಆಗಡೆಯವರೇ, ಸ್ನೇಹಿತರಾದಂಥ ಮೋಹನ್ ಹಿರೇಮನೆಯವರೇ, ಭಾಳ ಆಸ್ತಿ ವಹಿಸಿ ಕಾರ್ಯಕ್ರಮ ರೂಪಿಸಿದಂಥ ನಮ್ಮ ಸುಭಾಷ್ ತೆಗ್ಗಿಯವರೇ, ಈಶ್ವರ ಹಿರೇಮನೆಯವರೇ ಮತ್ತು ಈ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯ ಮುಕ್ತರೆ, ಇವತ್ತು ನಾವು ಹೊಸದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನೋತ್ಸವದ ನೆನಪಿನಲ್ಲಿ ಮದುವೆ ಆಗಿದ್ದೀರಿ. ನಿಮಗೆ ಸಾವಿರಾರು ಜನ ಬಂದು ಬಾಳೆ ಹಾಕಿದ್ದಾರೆ, ಸಾವಿರಾರು ಜನ ಬಂದು ನೀವು ಅಕ್ಕಿನ ಹಾಕಿದ್ದಾರೆ. ನಾನಾದರೂ ನನ್ನ ವಿನಂತಿ ಮಾಡ್ಕೊಳ್ತೇನೆ, ದಯವಿಟ್ಟು ಬಾಬು ಜಗಜೀವನರಾಮ್ನವರು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ರ ಹೆಸರಿನಲ್ಲಿ ಮದುವೆ ಆದಂಥವ್ರು ನೀವು ನಿಮ್ಮ 1 ವರ್ಷದಲ್ಲಿ ನಿಮ್ಮ ಹೊಟ್ಟೆಯಲ್ಲಿ ಅಂಬೇಡ್ಕರ್ ಅಂತ ಒಬ್ಬ ಮಗ ಹುಟ್ಟಲಿ ಅಂತೇಳಿ ನಾನು ಹಾರೈಸ್ತಾ ಇದ್ದೇನೆ. ಮತ್ತು ಬಾಬು ಜಗಜೀವನರಾಮ್ನವ್ರನ್ನ ಮಗ ಹುಟ್ಟಲಿ, ನಿಮ್ಮ ಮಕ್ಕಳಿಗೆ ನೀವು ನಿಜವಾದಂಥ ವಿದ್ಯೆ ಕೊಡಬೇಕು. ನೀವು ಸಾಮೂಹಿಕ ವಿವಾಹ ಅಂದರೆ ಸುಮ್ಮನೆ ಕಾಟಾಚಾರಕ್ಕೆ ವಿವಾಹದಲ್ಲ, ಇವತ್ತು ಪ್ರತಿಜ್ಞೆ ಮಾಡಬೇಕು. ನೀವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಷ್ಟು ಓದಿದ್ರು ಅದೇ ರೀತಿಯಾದಂಥ ನಿಮ್ಮ ಮಕ್ಕಳನ್ನ ಓದಿಸಿ, ಓದಿನಿಂದ ನಮಗೆ ಶೋಷಣೆ ವಿಮುಕ್ತ, ಓದಿನಿಂದ ಎಲ್ಲವೂ ಲಭ್ಯ ಅನ್ನುವಂಥ ಮಾತು. ಆ ಕಾರಣಕ್ಕೋಸ್ಕರ ಈ ಹಸಿರಾಗಿರೋದ್ರಿಂದ ಹೆಚ್ಚಿಗೆ ಭಾಷಣ ಮಾಡಿದೆ. ನಿಮಗೆಲ್ಲರಿಗೂ ಶುಭ ಕೋರಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಭೀಮ್, ಜೈ ಕರ್ನಾಟಕ. ಈ ಸಮಾರಂಭದ ಪ್ರಯುಕ್ತ ಮಾನವಗಳ ಯುವಕ ಮಂಡಳದ ವತಿಯಿಂದ ಇಬ್ಬರು ಮಹಾನ್ ವ್ಯಕ್ತಿಗಳನ್ನು ಸನ್ಮಾನಿಸುವಂಥ ಕಾರ್ಯಕ್ರಮ ಇಟ್ಕೊಳ್ಳಲಾಗಿದೆ. ದಯವಿಟ್ಟು ಶ್ರೀಮಾನ್ ಎಫ್ ಜಕ್ಕಪ್ಪನವರು ಹಾಗೂ ಉದಯ್ ಇಜಾರಿ ಅವರು ಸನ್ಮಾನವನ್ನು ಸ್ವೀಕರಿಸಬೇಕಂತೇಳಿ ನಾನು ಸಾಹೇಬರು ತಾವು ಸನ್ಮಾನ ಮಾಡೋದಾಗಿ ಸುಭಾಷ್ ತೆಗಿ ಅವರು ಸನ್ಮಾನ ಮಾಡ್ತಾರೆ. ಅದು ಅವರ ಹಿರಿಯತನವನ್ನು ತೋರಿಸ್ಕೊಳ್ತಾರೆ. ಸನ್ಮಾನವನ್ನು ಮಾಡಬೇಕು. ಧನ್ಯವಾದಗಳು ಶ್ರೀಮಾನ್ ಉದಯ್ ಇಜಾರಿ ಹಾಗೂ ಶ್ರೀಮಾನ್ ಜಗನ್ನಾಥ್ ಸಾಹೇಬ್. ಹೊಸ ಬಾಳಿನ ಹೊಸಿಲಲ್ಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ. ಹೊಸ ಆಸೆಯ ಕಡಲಲ್ಲಿ ತೇಲುತಿಹ ನವ ಜೋಡಿಗೆ ಸುಖವಾಗಲಿ. ಹೊಸ ಬಾಳಿನ ಹೊಸಿಲಲ್ಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ.
ಆ ಸ್ವರ್ಗದ ಬಾಗಿಲು ತೆರೆದಿದೆ ಇಂದು ಈ ಶುಭ ವೇಳೆಯಲ್ಲಿ. ಆ ದೇವತೆಗಳು ಉಲ್ಲಾಸದಿ ಬಂದರು ನಿಮ್ಮನು ಹರಸುತ್ತಲೀ. ಇದು ಬ್ರಹ್ಮನು ಬೆಸೆದ ಅನುಬಂಧ, ಇದು ಬ್ರಹ್ಮನು ಬೆಸೆದ ಅನುಬಂಧ. ಅನುಗಾಲವು ನೀಡಲಿ ಆನಂದ, ಹೊಸ ಬಾಳಿನ ಹೊಸಿಲಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ. ಈ ಹಚ್ಚನೆ ಹಸುರಿನ ತೋರಣವು ಸುಸ್ವಾಗತವೆಂದು ಹೇಳುತ್ತಿದೆ. ಈ ಮಂಗಳವಾದ್ಯವು ಮೊಳಗಿರಲು ಶುಭ ಕಾರ್ಯದ ಸಂಭ್ರಮ ಕಾಣುತ್ತಿದೆ. ಜನುಮ ಜನುಮದ ಸ್ನೇಹವಿದು, ಜನುಮ ಜನುಮದ ಸ್ನೇಹವಿದು. ಸಂಸಾರದ ಬಾಳಿಗೆ ನಾಂದೇದು, ಹೊಸ ಬಾಳಿನ ಹೊಸಿಲಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ. ಈ ಶ್ರಾವಣ ಮಾಸವು ತಂದ ಉಡುಗೊರೆ ಉಲ್ಲಾಸವ ತರಲಿ. ಆ ಮಂಜುನಾಥನ ಕೃಪಾ ಕಟಾಕ್ಷವು ಎಂದೆಂದು ನಿಮಗಿರಲಿ. ಒಂದೇ ವರುಷದ ಅವಧಿಯಲ್ಲಿ, ಒಂದೇ ವರುಷದ ಅವಧಿಯಲ್ಲಿ ಹಸುಕಂದನು ಮಡಿಲಲಿ ನಗುತ್ತಿರಲಿ. ಹೊಸ ಬಾಳಿನ ಹೊಸಿಲಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ. ಹೊಸ ಆಸೆಯ ಕಡಲಲಿ ತೇಲುತಿಹ ನವ ಜೋಡಿಗೆ ಸುಖವಾಗಲಿ. ಹೊಸ ಬಾಳಿನ ಹೊಸಿಲಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ.